ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ಇವತ್ತು ಬೆಳಗ್ಗೆ ಹೇಳ್ತಿದ್ದಂಗೆ ನಮಗೊಂದು ಪಾರ್ಸಲ್ ಬರುತ್ತೆ. ಸೊ ಆ ಪಾರ್ಸಲ್ ಇಸ್ಕೊಳಕ್ಕೆ ಹೋದಾಗ ನಮ್ಮ ತಂದೆ ರಿಯಾಕ್ಷನ್ ನೋಡಿ ಹೆಂಗಿದೆ ಅಂತ. ಸರಿ ಅಂದ್ಬಿಟ್ಟು ಅದು ನಾನು ಪಾರ್ಸಲ್ನೆಲ್ಲ ಓಪನ್ ಮಾಡಿ ಏನು ಬುಕ್ ಮಾಡಿದ್ದೀನಿ ಅಂತ ನೋಡಿದೆ. ಸೊ ಇವತ್ತೊಂದು ದಿವಸ ನಾನು ಡ್ರಿಮ್ ಮಿಷನ್ ಬುಕ್ ಮಾಡಿದೆ. ಸೊ ಡ್ರಿಮ್ ಮಿಷನ್ನು ನಿಮಗೆ ಗೊತ್ತಿರುತ್ತೆ, ಡ್ರಿಮ್ ಮಿಷನ್ ಪ್ರತಿಯೊಬ್ಬರಿಗೂ ಬೇಕಾಗ್ಬೋದು, ಯೂಸ್ ಆಗುತ್ತೆ ಅಂತ. ಅದಕ್ಕೆ ಅಂದ್ಬಿಟ್ಟು ನಾನು ಡ್ರಿಮ್ ಮಿಷನ್ ಬುಕ್ ಮಾಡಿದೆ. ಸರಿ ಅಂದ್ಬಿಟ್ಟು ಅದನ್ನೆಲ್ಲ ಓಪನ್ ಮಾಡಿ ನೋಡಿ ಫ್ರೆಂಡ್ಸ್, ಒಂದು ವೈರ್ ಇದೆ, 3 ಕ್ಯಾಪ್ ಇದೆ. ಸೊ ಡ್ರಿಮ್ ಮಿಷನ್ ಬಟ್ ಚಾರ್ಜ್ ಇರಲಿಲ್ಲ. ಸರಿ ಅಂದ್ಬಿಟ್ಟು ನಾನು ಚಾರ್ಜ್ ಹಾಕ್ಬಿಟ್ಟು ಅಲ್ಲಿಂದ ಸರಿ ಅಂತ ಮುಂದೆ ಇದು ಮಾಡ್ತೀನಿ. ಆಗ ನಮ್ಮ ವೈಫು ನನ್ನ ಮಗಳಿಗೆ ರೆಡಿ ಮಾಡ್ತಾ ಇರ್ತಾಳೆ. ಸೊ ಏನು ವಿಶೇಷತೆ ಅಂದರೆ ಇವತ್ತು ಹೊರಗಡೆ ಹೋದಂತ ಪ್ಲ್ಯಾನ್ ಮಾಡಿರ್ತೀವಿ, ನನಗೆ ವೀಕ್ಲಿ ಆಫ್ ಇರ್ತದೆ. ಅದರಿಂದ ಸೊ ನನ್ನ ಮಗಳನ್ನೆಲ್ಲ ನೀಟಾಗಿ ರೆಡಿ ಮಾಡೋದ ಅಂತ ನಿಂತ್ಕೋತೀವಿ. ನನ್ನ ಮಗಳು ನೋಡಿ ಫ್ರೆಂಡ್ಸ್ ಎಷ್ಟು ನೀಟಾಗಿ ರೆಡಿ ಆಯ್ತಿದ್ದಾಳೆ ಅಂತ. ಅವಳಿಗೆ ಫಸ್ಟು ಕ್ರೀಮ್ ಎಲ್ಲ ಹಾಕಿ, ಸ್ನೋ ಪೌಡ್ರೆಲ್ಲ ಹಾಕಿ ನೀಟಾಗೆಲ್ಲ ನಮ್ಮ ವೈಫ್ ರೆಡಿ ಮಾಡ್ತಾರೆ. ಅದಾದಮೇಲೆ ನಾವು ಸೀದಾ ಎಲ್ಲ ರೆಡಿಯಾಗಿ ಅಲ್ಲಿಂದ ನಾವು ಸೀದಾ ಹೊರಟಿದ್ದು. ಫ್ರೆಂಡ್ಸ್ ಅವಳಿಗೆ ಸ್ನೋ ಪೌಡ್ರೆಲ್ಲ ಹಾಕಿದ್ಮೇಲೆ ಐಲೈನರ್ ಬೇರೆ ಹಾಕಬೇಕು ಅಂತಂದ್ಲು. ಅವಳು ಹಠ ಮಾಡಿದ್ರಿಂದ ನಾವು ಐಲೈನರೆಲ್ಲ ಹಾಕಿ ಅಲ್ಲಿಂದ ನಾವು ಸೀದಾ ಹೊರಟಿದ್ದು. ಸುಮ್ಮನೆ ಒಂದು ರೌಂಡ್ ಹಾಕೋಬಾರ್ದಂತ ಮುಂಜಾನೆ ಹೊರಟು ಸರಿ ಅಂದ್ಬಿಟ್ಟು ಒಂದು ರೌಂಡೆಲ್ಲ ಹಾಕೊಂಡು ಅಲ್ಲಿಂದ ನಾವು ಸೀದಾ ಮಾತಾಡ್ಕೊಂಡು ನನ್ನ ಮಗಳಿಗೆ ಫೇವ್ರೇಟ್ ಆಗಿರೋ ಜಾಗಕ್ಕೆ ಕರ್ಕೊಂಡು ಹೋಗೋದಂತ ಇಬ್ಬರು ಮಾತಾಡ್ಕೊಂಡು ಸೀದಾ ಹೋದೋ ಅಲ್ಲಿಗೆ. ಸೊ ಅಂದವೇ ನನ್ನ ಮಗಳು ಗಲಾಟೆ ಮಾಡ್ತಿದ್ಲು, ಕೇಳ್ತಾನೆ ಇರಲಿಲ್ಲ. ನನ್ನ ಮಗಳು ಚಿರಸ್ವಿ ಅಂತೂ ಕೇಳ್ತಾನೆ ಇರಲಿಲ್ಲ, ಏನು ಹೇಳಿದ್ರು ನನಗೆ ಬೇಕೇ ಬೇಕು, ಅಲ್ಲಿಗೆ ಹೋಗಲೇಬೇಕು ಅಂತಿದ್ಲು. ಎಲ್ಲಿಗೆ ಅಂತೀರ, ಬನ್ನಿ ಫ್ರೆಂಡ್ಸ್, ಅವ್ಳು ಫೇವ್ರೇಟ್ ಆಗಿರೋ ಜಾಗ ಇದು, ಒಂದು ಬೇಕ್ರಿಗೆ. ಸೊ ಈ ಬೇಕ್ರಿ ಬಂದ್ಬಿಟ್ಟು ಮಾರುತಿ ಸ್ವೀಟ್ಸ್ ಆ್ಯಂಡ್ ಬೇಕರಿ ಅಂತ ಇತ್ತು. ಸೊ ನೋಡಿ ಫ್ರೆಂಡ್ಸ್, ಅವಳಿಗೆ ಬೇಕಾಗಿರೋ ಐಸ್ ಕ್ರೀಮ್ ಎಲ್ಲ ಕೊಡಿಸಿ ಸೀದಾ ನಾವು ಮನೆಗೆ ಬರ್ತೀವಿ. ನಾವು ಮನೆಗೆ ಬಂದಾಗೆ ನಮ್ಮ ಬ್ರದರು ಉಗುರು ತೆಗೆದಿರ್ತಾರೆ. ನಮ್ಮ ಅಮ್ಮಂಗೆ ನನ್ನ ಮಗಳು ನಾವೇನೇನು ಮಾಡ್ದೋ, ಎಲ್ಲೆಲ್ಲಿ ಹೋದೋ ಎಲ್ಲನೂ ಹೇಳ್ತಾ ಇರ್ತಾಳೆ. ನಾನು ಬಂದೈತೆ ನನ್ನ ಹತ್ರ ಓಡ್ಬೋತಿಲ್ಲ. ಅದಾದಮೇಲೆ ನಾವು ಸೀದಾ ಮನೆಗೆ ಹೋಗಿ ಮನೇಲಿ ಸ್ವಲ್ಪ ಹೊತ್ತು ಬೇಜಾರಾಯಿತು ಅಂತ ಅಲ್ಲಿಂದ ನಾವು ಸೀದಾ ಸ್ವಲ್ಪ ಹೊರಗಡೆ ಹೋಗ್ಬಿಟ್ಟು ಒಂದು ರೌಂಡ್ ಹಾಕೋಬರೋದ ಅಂತ ಹೊರಡ್ತೀವಿ. ಅದಾದಮೇಲೆ ನನ್ನ ಮಗಳು ನಿಮಗೆ ಗೊತ್ತಿರಬೇಕು, ನನ್ನ ಮಗಳಂತೂ ಸುಮ್ಮನೆ ಇರೋಲ್ಲ. ಐಸ್ ಕ್ರೀಮ್ ತಿನ್ನಬೇಕು, ಐಸ್ ಕ್ರೀಮ್ ಅಂತ ಒದ್ದಾಡ್ತಾನೆ ಇರ್ತಾಳೆ. ಸರಿ ಅಂತ ನಾನು ಕೊಡಿಸ್ತೀನಿ ಬಾಂಬಿಟ್ಟು ಕರ್ಕೊಂಡು ಹೋಗಿದ್ದೆ. ನಾವು ಸೀದಾ ಮೈಸೂರಲ್ಲಿರೋ ಬಸವನಗುಡಿ ಮಾರ್ಕೆಟ್ಗೆ ಬರ್ತೀವಿ. ಸೊ ಫೈನಲಾಗಿ ನನ್ನ ಮಗಳಿಗೆ ನಾನು ಐಸ್ ಕ್ರೀಮ್ ಎಲ್ಲ ಕೊಡಿಸಿ, ಐಸ್ ಕ್ರೀಮ್ ಎಲ್ಲ ತಿನ್ನಿಸಿ ಹೇಗಿದೆ ಟೇಸ್ಟು ಅಂತ ಕೇಳ್ತೀನಿ. ಅವಳು ಸೂಪರ್ ಆಗಿದೆ ಅಂತಾಳೆ. ಸೊ ಯಾರು ನಮ್ಮ ವೀಡಿಯೋ ನೋಡ್ತಾ ಇದ್ದಾರೋ ಅವ್ರು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತಾ ಇವತ್ತಿನ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.